ಎಲ್ಲರಿಗೂ ಪುಣ್ಯ ಸಿಗುತ್ತೆ ಸರ್, ಎಲ್ಲರಿಗೂ ಪುಣ್ಯ ಸಿಗುತ್ತೆ. ಅದೇ ಮೇಲು ಕೀಳು ಅನ್ನೋದಿಲ್ಲ ಅಮ್ಮನ ಹತ್ರ ಅಂತ ಇದು ಒಂದು ತುಂಬ ಖುಷಿ ಆಯಿತು. ಜೀವನ ಬೆಳೆದ ಮೇಲೆ ಏನು ಇಷ್ಟ ಆಗಲ್ಲ, ಆ ವಯಸ್ಸು ಮತ್ತೆ ಬರೋದು. ಸೊ ನೋಡಿ 6:45 ಟೈಮು. ಇವಾಗ ಹೊರಟಿದ್ದೀವಿ. 5 ಕಿಲೋಮೀಟರ್ ಇದೆ ಶಾಸನ ಬೆಟ್ಟದಲ್ಲಿ ಹೊರಟಿದ್ದೀವಿ. ಇವಾಗ ಎಲ್ಲ ರೆಡಿ ಅಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ನ್ಯೂಸ್ ನೋಡಿದ್ವಿ, ಯಾರ್ಯಾರು VIP ಪಾಸ್ ತೊಗೊಂಡಿರ್ತಾರೆ ಅವ್ರದ್ದೆಲ್ಲ ರದ್ದು ಮಾಡಿದ್ದಾರೆ ಅಂತ. ನೋಡೋಣ ದರ್ಶನ ಸಿಗುತ್ತಾ ಇವಾಗ ಗೊತ್ತಿಲ್ಲ, ಕ್ಯೂ ಇದ್ರೆ ನೋಡಬೇಕು ಏನಾಗತ್ತಂತ. ಸೊ ಅಲ್ಲೋದ್ಮೇಲೆ ನೋಡೋಣ ಏನಾಗತ್ತೆ. ನೋಡಿ ಗೈಸ್, ಇದೇ VIP ಪಾಸ್. ನೋಡೋಣ ಬಿಡ್ತಾರ ಇಲ್ವಾ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ನೋಡ್ರಿ, ನಾವು ಎಷ್ಟು ಲಕ್ಕಿ ಅಂದರೆ ಯಾರು ಜನನೇ ಇಲ್ಲ. ಇಷ್ಟೇ ನೋಡ್ರಿ, ಯಾರೂ ಇಲ್ಲ, ಬರೀ ನಾವೇ ಹೋಗ್ತಾ ಇರೋದು. ರಿವ್ಯೂ ಕೇಳ್ತಾರೆ TV 9 ನಮಗೆ. ನೋಡಿ ಗೈಸ್, ನಾವು ನ್ಯೂಸಲ್ಲಿ ಬರ್ತೀವಿ. 8ನೇ ದಿನ ಇವತ್ತು. ನಿನ್ನೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದಿರ್ತಕ್ಕಂಥ ನಿನ್ನೆಲ್ಲಿ ದೊಡ್ಡ ರೀತಿಯ ಗೊಂದಲ ಆಗಿತ್ತು. ಅದಕ್ಕೆ ಕಾರಣ ಬೇಕಾಬಿಟ್ಟಿಯಾಗಿ VIP ಪಾಸ್ಗಳನ್ನು ಹಂಚತಕ್ಕಂಥ ಕಾರಣದಿಂದಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಯಾರಿಗೂ ಕೂಡ ದರ್ಶನ ಸಿಗದಲ್ಲೇ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಎಲ್ಲ ವಿಶೇಷ ಪಾಸ್ಗಳನ್ನು ರದ್ದು ಮಾಡಲಾಗಿತ್ತು. ಅದರಿಂದಾಗಿ ಎಲ್ಲರಿಗೂ ಕೂಡ ಧರ್ಮ ದರ್ಶನದಲ್ಲೇ ದರ್ಶನ ಅಂತಕ್ಕಂಥ ಘೋಷಣೆಯನ್ನ ಹಾಸನಾಂಬ ದೇಗುಲದ ಆಡಳಿತ ಮಂಡಳಿ ಮಾಡಿತ್ತು. ಅದರಿಂದಾಗಿ ಭಕ್ತರು ಅತ್ಯಂತ ಸುಗಮವಾಗಿ ನಿನ್ನೆ ದರ್ಶನ ಮಾಡಲಿಕ್ಕೆ 8ರಿಂದ 10 ಗಂಟೆಗಳ ಕಾಲ ಸಮಯ ತಗೊಳ್ತಾ ಇವತ್ತು ಕೇವಲ 40ರಿಂದ 45 ನಿಮಿಷದಲ್ಲಿ ಭಕ್ತರು ದರ್ಶನವನ್ನು ಪಡೆದು ನೋಡ್ತಾ ಇದ್ದೀವಿ. ಇದು ಸಾಮಾನ್ಯ ದರ್ಶನದ ಸಾಲು. ಸುಮಾರು 9 ಕಿಲೋಮೀಟರ್ ಇದಿತ್ತು. 9 ಕಿಲೋಮೀಟರ್ ಭಕ್ತರು ಸುತ್ತಾಡ್ಕೊಂಡು 8 ಅವರ್ ಆದರೂ ಕೂಡ ದರ್ಶನ ಆಗ್ತಿರಲಿಲ್ಲ. ಅದಕ್ಕೆ ಕಾರಣ VIP ಪಾಸ್ ಪಡ್ಕೊಂಡು ಬಂದಿರ್ತಕ್ಕಂಥ ಭಕ್ತರು. ಆದರೆ ಎಲ್ಲ VIP ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಕೇವಲ ಧರ್ಮ ದರ್ಶನದಲ್ಲಿ ಅಷ್ಟೇ ಭಕ್ತರು ಹೋಗ್ತಾ ಇದ್ದಾರೆ. ಕೇವಲ 40ರಿಂದ 45 ನಿಮಿಷದಲ್ಲಿ ಭಕ್ತರು ಈಗ ದರ್ಶನವನ್ನು ಪಡಿತಾ ಇದ್ದಾರೆ. ಇದ್ರ ಬಗ್ಗೆ ಭಕ್ತರು ಕೂಡ ಒಂದು ರೀತಿ ಖುಷಿ ವ್ಯಕ್ತಪಡಿಸ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರಿಂದ ಬಂದಿರತಕ್ಕಂಥ ಭಕ್ತರಿದ್ದಾರೆ. ಹೇಳಿ ಮೇಡಮ್, ಈಗ ಎಲ್ಲ ಪಾಸ್ಗಳು ರದ್ದಾಗಿದೆ, ಈಗ ದರ್ಶನ ಕೂಡ ಬೇಗ ಆಗ್ತದೆ, ಏನು ಅನಿಸುತ್ತೆ ಈಗ? ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ, ಮಮತಾ ಅಂತ. ಸರ್, ತುಂಬಾ ರಶ್ ಇತ್ತು ನಿನ್ನೆ ಮೊನ್ನೆ ಎಲ್ಲ ತುಂಬಾ. ಅದು ಇವತ್ತು ಅಮ್ಮ ಎಲ್ಲರಿಗೂ ಸಾಮೂಹಿಕವಾಗಿ ದರ್ಶನ ಮಾಡಿಸ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ VIP ಪಾಸ್ ತೊಗೊಂಡಿದ್ವಿ. ಇವತ್ತೇನು ನಮಗೆ ಅದೃಷ್ಟ, ನಾರ್ಮಲ್ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇದೊಂದು ಅಮ್ಮನ ಮಹಿಮೆ, ತುಂಬಾ ಸತ್ಯ ಇದೆ ಅಮ್ಮಂದು. ಈ ರೀತಿ ಎಲ್ರಿಗೂ ಕೂಡ ಬೇಗ ದರ್ಶನ ಆದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತಲ್ಲ, ಯಾರಿಗೂ ಕೂಡ ಸಮಯ ಲೇಟ್ ಆಗೋದಿಲ್ಲ. ಎಲ್ಲರಿಗೂ ಪುಣ್ಯ ಸಿಗುತ್ತೆ ಸರ್, ಎಲ್ಲರಿಗೂ ಪುಣ್ಯ ಸಿಗುತ್ತೆ. ಅದೇ ಮೇಲು ಕೀಳು ಅನ್ನೋದಿಲ್ಲ ಅಮ್ಮನ ಹತ್ರ ಅಂತ ಇದು ಒಂದು ಎಕ್ಸಾಂಪಲ್. ಅದೇ ದುಡ್ಡಿರೋರಿಗೆ ಒಂಥರ, ದುಡ್ಡು ಇಲ್ದಿರೋರಿಗೆ ಒಂಥರ, ಆ ಥರ ಮಾಡಿಬಿಟ್ಟಿದ್ರು. ಇದು ಒಂದು 3-4 ಇಯರ್ಸಿಂದನೂ ನಡೀತಾ ಇತ್ತು. ಇವಾಗ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ ನಮಗೆ ಜನಕ್ಕೆ. ಶಮಂತ್, ಇದು ಭಕ್ತರ ಅಭಿಪ್ರಾಯ ಅಂದರೆ ಈಗ ಎಲ್ಲರೂ ಕೂಡ ಖುಷಿಯಾಗಿದೆ ಅಂತಕ್ಕಂಥ. ಎಷ್ಟು ಬೇಗ ಬಂದ್ವಿ ಅಂದರೆ ಎಂಟ್ರೆನ್ಸ್ ಹತ್ರ ಮಸ್ತಾಗಿ ಬಂದ್ವಿ ಮಾತ್ರ. ಸೀರಿಯಸ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ. ನಿನ್ನೆ ಒಂದೊಂದೇ ಹೆಜ್ಜೆ ಹೋಗ್ತಾ ಇದ್ದೀವಿ, ಇವತ್ತು ಎಷ್ಟು ಬೇಗ ಎಲ್ಲ ಓಡೋರು ಹೋಗ್ತಾರೆ. ರಸಸಾಗರ ಕಲಾವತಿ ಕಲಾಲಾಪ ಕಾಂತಾ ಕಾದಂಬರಿ ಪ್ರಿಯ ಲಯಲ ವಾರುಣಿ ಮದ ವಿಫಲ ವಿಶ್ವಾದಿತಾ ವೇದ್ಯವೇನ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ನಿವಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಾಯಿನಿ ಚಲವೃತ್ತಿ ನಿರ್ಮುಕ್ತ ಕ್ಷೇತ್ರಧಾರ ಸಮರ್ಚಿತ ವಿದ್ಯಾ ವಿರಲಾವಂದ್ಯ. ಸೊ ಎಂಟ್ರೆನ್ಸ್ ನಾವು ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಂದ ಇಲ್ಲಿವರೆಗೂ ಒಂದು 10 ನಿಮಿಷದಲ್ಲಿ ಬರಲಿಲ್ವಾ? 5 ನಿಮಿಷ. ಜನ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಹೌದು. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ. ಸೊ ಏನಂದರೆ ಅರ್ಧ ಗಂಟೆಗೆ ದರ್ಶನ ಆಗೋಯ್ತು. ನಿಜವಾಗ್ಲೂ ಗೊತ್ತಿರಲಿಲ್ಲ ದರ್ಶನ ಸಿಗುತ್ತೆ ಅಂತ. VIP ಪಾಸ್ ಎಲ್ಲ ಇಲ್ಲ, ರದ್ದು ಮಾಡಿದ್ದಾರೆ ಅಂದರು. 3 ಅವರ್ಸ್ ಆದಮೇಲೆ ಸಿಗುತ್ತೆ ಅಂತ ಅಂದರು. 3 ಅವರ್ಸ್ ವೆಯ್ಟ್ ಮಾಡಬೇಕಂತಂದರು. ಬಟ್ ಇಷ್ಟು ಬೇಗ ಸಿಕ್ಕಿದೆ. ಸೊ ನಾವೇ ಪುಣ್ಯವಂತರು, ತುಂಬ ಅದೃಷ್ಟ ಮಾಡಿದ್ದೀವಿ.
ತುಂಬ ಅರ್ಧ ಗಂಟೆನೂ ನಿಂತ್ಕೊಂಡಿದ್ದೆ ನಾವು ಕ್ಯೂ ಅಲ್ಲಿ, ಅಷ್ಟು ಬೇಗ ಮೂವ್ ಆಯಿತು. ಸೊ ದರ್ಶನ ಚೆನ್ನಾಗಾಯಿತು. ನಾನು ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದು, ತುಂಬ ಖುಷಿ ಆಯಿತು. ನಿಮಗೇನು ಅನಿಸ್ತು? ತುಂಬ ಖುಷಿ ಆಯಿತು. ಅಷ್ಟೇನಾ? ನಾನು ತಿನ್ನೋದ್ರಲ್ಲಿ ಬ್ಯುಸಿ ಅವನೇ. ಪ್ರಸಾದನೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಅವರಿಬ್ರು ನಾ ಕೇಳೋಣ, ನಮ್ಮ ಅಪ್ಪ ನಮ್ಮನ ಏನಂತಾರೆ, ಅವ್ರಿಗೇನು ಅನಿಸ್ತು ಅಂತ ಕೇಳ್ಬಿಟ್ಟು ಬೆಂಗಳೂರಿಗೆ ಹೊಡ್ತೀವಿ. ಸೊ ಇದರಿಂದ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಂಗಳೂರಿಗೆ ಹೊಡಿತೀವಿ ಗೈಸ್, ಅಷ್ಟೇ. ಸೊ ಬನ್ನಿ ನಮ್ಮ ಮಮ್ಮಿ ಕೇಳೋಣ ಏನು ಅನಿಸ್ತದು. ದೇವಸ್ಥಾನ ನೋಡಿ ಏನು ಅನಿಸ್ತು ಮೀ? ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಮ್ಮಂದು ಸತ್ಯ ಇದೆ. ಆ್ಯಕ್ಚುಲಿ ಇದು VIP ಪಾಸ್ ಅಂತ ಮಾಡಿದ್ರು, ರದ್ದಾಗ್ಬಿಟ್ಟಿತ್ತು ಇವತ್ತಿನ ದಿವಸಕ್ಕೆ. ಎಷ್ಟು ಖುಷಿ ಆಯಿತು ಗೊತ್ತಾ ನಮಗೆ. ಎಲ್ಲರಿಗೂ ಧರ್ಮದರ್ಶನ ಸಿಕ್ಕಿದೆ. ಅದು ಅಮ್ಮನ ಸತ್ಯನೇ ಬಿಡಿ. ಇದು ಒಂದು 3-4 ಇಯರ್ಸ್ ಬ್ಯಾಕ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಕೆಲವರು ದುಡ್ಡಿರೋರು ಇರ್ತಾರೆ, ಇಲ್ಲದವರು ಇರ್ತಾರೆ. ಅವರು ಪಾಸ್ ತೊಗೊಂಡು ಟಿಕೆಟ್ ತೊಗೊಂಡು ಹೋಗಿ ಅಮ್ಮನ ದರ್ಶನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಮ್ಮಂದು ನೋಡಿ ಈ ಸಲ ಅಮ್ಮಂದು ಸತ್ಯ ತೋರಿಸಿದ್ದಾಳೆ ಅನಿಸುತ್ತೆ. ನಾವು ಆ್ಯಕ್ಚುಲಿ ಪಾಸ್ ತೊಗೊಂಡಿದ್ವಿ, ನಮಗೂ ಖುಷಿ ಆಯಿತು. ಚೆನ್ನಾಗಿದೆ, ಅಮ್ಮಂದು ಜ್ಯೋತಿ ಎಲ್ಲ ಚೆನ್ನಾಗಿ ಕಾಣ್ತು. ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಅಮ್ಮಂದು. ನಾನು ಆ್ಯಕ್ಚುಲಿ ಹೋಗಿಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ, ನಾನು ತುಂಬ ಇಯರ್ಸಿಂದ ಹೋಗೇ ಇಲ್ಲ. ನಾನು ಇವಾಗ ಹೋಗಿರೋದ್ರಿಂದ ಆ ಥರ ಹೇಳಿದೆ. ಹೋಗಿ ಅಮ್ಮಂದು ಫಸ್ಟ್ ದರ್ಶನ ಮಾಡಿ 2 days ಇದೆ. ಅಂಜನವರು ಇವರು ಕಾರ್ ಓಡಿಸ್ಬೇಕಾದ್ರೆ ಮಾತಾಡಲ್ಲ, ಯಾಕಂದರೆ ಇವರು ಸ್ಟ್ರೀಟ್ ಆಫೀಸರ್. ಕಾರ್ ಓಡಿಸ್ಬೇಕಾದ್ರೆ ಸ್ಟ್ರೀಟ್ ಡ್ರೈವರ್, ಸ್ಟ್ರೀಟ್ ಆಫೀಸರ್. ನಾನು ಕಾಣಿಸ್ತಾ ಇದ್ದೀನ ಇದರಲ್ಲಿ ಸ್ಟ್ರೀಟ್ ಆಫೀಸರ್ ಅಂಜನವರೇ. ಬೆಂಗಳೂರು ನೀವೇ ಹೊಡಿಬೇಕು ಅಂಜನವರೇ, ನೀವೇ ಓಡಿಸ್ಬೇಕು. ನಿಂಗೇನು ಅನಿಸ್ತು ಪಾಪ? ನಿಂಗೇನು ಅನಿಸ್ತು? ತಿರುಗ್ಬಿಟ್ಟು ಮಾತಾಡು. ಸೂಪರು. ಎಲ್ಲ 8 ಅವರಿಂದ ಕಾದವ್ರೆ. ಬರೀ ಅರ್ಧ ಗಂಟೆಯಲ್ಲಿ ದರ್ಶನ ಮಾಡ್ಕೊಂಬಂದ್ವಿ. ಸೀದಾ ಗರ್ಭಗುಡಿಯಲ್ಲಿ ಹೋಗಿ ಕೂತು ದರ್ಶನ ಮಾಡ್ಕೊಂಬಂದೆ. ಭಾಳ ಮನಸ್ಸು ಖುಷಿ ಆಯಿತು, ಸಮಾಧಾನ ಆಯಿತು, ನೆಮ್ಮದಿ ಆಯಿತು. ನೋಡಿ ಗಾಯ್ಸ್, ಹೆಂಗೆ ಮಲ್ಕೊಂಬಿಟ್ಟವನೆ. ವ್ಲಾಗ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟವನೆ. ಸೊ ಇವಾಗ ನಾವು ರೂಮ್ನ ಚೆಕ್ಔಟ್ ಮಾಡಿ ಆನ್ ದ ವೇ ಹಂಗೆ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಅದೆಲ್ಲನೂ ಕವರ್ ಮಾಡೋಣ ಅಂದ್ಕೊಂಡಿದ್ದೆ. ಈ ಸೈಡು ನಾವು ಹಾಸನ ಮುಗಿಸ್ಕೊಂಡು ಇವಾಗ ಆದಿಚುಂಚನಗಿರಿಲಿದ್ದೀವಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಹೋದರೆ ಪಕ್ಕ ವ್ಲಾಗ್ ಮಾಡ್ತೀವಿ. ತುಂಬ ಜನ ಇದ್ದಾರೆ. ಇವತ್ತು ಬೇರೆ ಅಮಾವಾಸ್ಯೆ, ದೀಪಾವಳಿ ಬೇರೆ. ಜನ ಮಾತ್ರ ಸಿಕ್ಕಾಪಟ್ಟೆ ಅವ್ರೆ. ಯಾರು ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಹೇಳ್ಕೊಂಬರಂಗಿದ್ರೆ ಹಂಗೆ ಬರ್ಬೇಕು. ನಮ್ಮಪ್ಪ ನನ್ನ ಬಿಟ್ಟು ಹೋಗ್ತವ್ರೆ ಗಾಯ್ಸ್. ನಾವು ಯಾರಂತಾನೆ ಗುರ್ತಿಟ್ಟಿಲ್ಲ, ಹಂಗೆ ಹೋಗ್ತವ್ರೆ. ಇರೋ ಮಮ್ಮಿ ಬರಲಿ. ಅಮ್ಮ ಫುಲ್ ಲೇಟಾಗಿ ಬರ್ತಾವ್ರೆ ಗೈಸ್. ದೊಡ್ಡ ಬಿಟ್ಬಂದ್ಬಿಟ್ಟವಳೆ. ಇವನು ಬಿಟ್ಕೊಂಡ್ಬಿಟ್ಟವನು. ಅದು ಬೋರ್ಡ ಫೋಟೋ ತೆಗಿರೋದು ಅಂತ ನೋಡಿ ಹಿಂಗೆ ಹಚ್ಕೊಂಡ್ಬಿಡ್ಬೇಕು. ಅಮ್ಮ ಏನು ಹುಡುಗೆ ಚಂದ್ರನ ಹತ್ತುತ್ತಾರೆ ಜನ. ನೋಡಿ ಜನ ಎಷ್ಟು ಜನ ಅವ್ರೆ ಯಪ್ಪ. ಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ಅವ್ರೆ. ಈ ಬಿಸಿಲಲ್ಲಿ ಕಾಲು ಸುಡ್ತಾ ಇದೆ. ಅಲ್ಲೆಲ್ಲ ಸುಡ್ಸ್ಕೊಂಡಿದ್ದೀವಿ, ಮತ್ತು ಇಲ್ಲೂ ಸುಡಿಸ್ತಾ ಇದ್ದೀವಿ. ಅಲ್ಲೆಲ್ಲ ಸುಡ್ಸ್ಕೊಂಡು ಸಾಲ್ದ. ಇಲ್ಲೆಲ್ಲ ಪಾದಗಳಿಟ್ಟರೆ ಒಂದು ನಮ್ಮ ಕರ್ಮಗಳು ಅರಿಯುತ್ತೆ. ದೇವಸ್ಥಾನದಲ್ಲಿ ಚಪ್ಪಲಿ ಕಾಲದಲ್ಲಿ ಓಡಾಡಬಾರ್ದು. ಇಲ್ಲೆಲ್ಲ ಸರೌಂಡಿಂಗ್ಸು ಅಷ್ಟು ಇದಿರುತ್ತೆ, ಪವರ್ ಇರುತ್ತೆ. ಒಂದು ಏನದು ಹೇಳ್ತಾರೆ, ಹಳೆ ಇದು ಎಂಟ್ರೆನ್ಸ್. ಸೊ ಯಾರ್ಯಾರು ಬಂದಿಲ್ಲ ಇಲ್ಲಿ ನೋಡ್ಕೊಳ್ಳಿ, ನೀವು ಬನ್ನಿ ಒಂದ್ಸಲ. ನಂದು ಸೆಕೆಂಡ್ ಟೈಮು. ಹಾಕೊಂಡ್ಬಂದು ಬಿಡ್ಬೋದಿತ್ತು. ಅಂದ್ರೆ ನನ್ನದು ಫಸ್ಟ್ ಟೈಮ್. ಓಡಾಡಬೇಕು. ಹೆಂಗ ಅನ್ಸ್ತಾ ಇದೆ ಅಂಜ? ಹೆಂಗಿದೆ? ಒಳಗೆ ಹೋಗಿ ಹೋಗ ಈಚೆ ನೋಡಿದ್ರೆ ಹೆಂಗ ಅನ್ಸ್ತಾ ಇದೆ ಅಂತ ಹೇಳು. ಸಾಕಾಗಿದೆ ಮಾತ್ರ. ನೀವು ಬಂದ್ಬಿಟ್ರಿ. ಯಾರ್ಯಾರು ಬಂದಿಲ್ಲ ಬನ್ನಿ. ಫುಲ್ ಪವರ್ಫುಲ್ ದೇವಸ್ಥಾನ. ಅಲ್ಲಿ ನೋಡು, ಅಲ್ಲಿ ಮೇಲಿಗೆ ಅಲ್ಲಿ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಇಲ್ಲೇನಂದ್ರೆ ಗಾಯ್ಸ್, ಇಲ್ಲಿ ಬಸವಣ್ಣ ಕೊಡ್ತಾರೆ. ನೆಕ್ಸ್ಟ್ ಸಲಿಕ್ಕು ಬಸವಣ್ಣ ಕೊಡ್ತಾರೆ.
ಸೊ ನಿಮ್ಗೇನು ಅನಿಸುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ನೀವೇ ಆ ಬಸವಣ್ಣನ ಎತ್ಬೋದು. ನಿಮಗೆ ನೀವೇ ಬೇಗ ಎತ್ತಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ, ಲೇಟಾಗಿ ಎತ್ತಿದ್ರೆ ಲೇಟಾಗಿ ಆಗುತ್ತೆ ಅಂತ, ಎತ್ತಕ್ಕೆ ಆಗಿಲ್ಲ ಅಂದರೆ ಕೆಲಸ ಆಗೋಲ್ಲ ಅಂತ. ಸೊ ಅದು ನಾನು ಆಮೇಲೆ ತೋರಿಸ್ತೀನಿ. ಬನ್ನಿ ಇವಾಗ ಒಳಗಡೆ ಬನ್ನಿ. ವೀಡಿಯೋ ಮಾಡೋಂಗಿಲ್ಲ ಅನ್ಸುತ್ತೋ, ಎಂಟ್ರೆನ್ಸಲ್ಲಿ ಮಾಡ್ಬಿಡ್ತೀನಿ. ನಾನು ನೋಡಿ ಗಾಯ್ಸ್ ಕ್ಯೂ ಅಪ್ಪ. ಆ್ಯಕ್ಚುಲಿ ಹಿಂಗೂ ಹೋಗ್ಬೋದು, ಒಂದು ಸುತ್ತಾಕೊಂಡು ಹೋಗ್ಬೋದು. ಇಲ್ಲಿ ಕೆಳಗಡೆ ಒಂದು ಅಂದರೆ ಅಂಡರ್ಗ್ರೌಂಡಲ್ಲಿ ಒಂದು ದೇವರಿದೆ. ಸೊ ಇಲ್ಲಿ ಕೆಳಗಡೆ ಹೋದರೆ ಅದೇ ಸಿಗುತ್ತೆ. ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಫುಲ್ಲು ಜನ ಕ್ಯೂ. ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾವ್ರೆ ಕೆಳಗಡೆ ಹೋಗ್ಬೇಕು. ಅದ್ರಲ್ಲಿ ಇವರೊಬ್ಬರು ವೆಯ್ಟ್ ಮಾಡ್ತಾವ್ರೆ, ನಾನೊಬ್ಬರು. ಇಲ್ಲಿ ವಿಡಿಯೋ ತೆಗಿಯಂಗಿಲ್ಲ ಅಂತ ಈ ಬೋರ್ಡ್ ಹಾಕೋರೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್. ಸೊ ಅಲ್ಲಿ ರಿಸ್ಟ್ರಿಕ್ಟೆಡ್ ಇತ್ತು. ಸೊ ದರ್ಶನ ಮಾಡ್ಕೊಂಬಂದು ದೇವ್ರ ಮಾತ್ರ ಸಾಕಾಗಿತ್ತು. ಸೀರಿಯಸ್ಲಿ ಬಂದು ನೋಡಬೇಕು. ನಮ್ಮಮ್ಮ ಅಪ್ಪ ಇನ್ನೊಂದು ರೌಂಡ್ ಹೋಗ್ತವ್ರೆ ಕೆಳಗಡೆ. ನಾವಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಡಾಕ್ಟರ್ ಸೆಟ್ ಬೇಕು ನಂಗೆ. ನಿಂಗೆ ಜೆ ಸಿ ಪಿ ಕೊಡಿಸಿ ನಂಗೆ ಬಾರ್ಬಿ ಸೆಟ್ ಎಲ್ಲ ಒಂದು ಕಾಲ ಇತ್ತು. ಇವಾಗ ಬೇಕು ಅಂದರು ಕೊಡ್ಸೋರಿದ್ರು ಬೇಡ ಅನಿಸ್ತೈತಿ. ಏಕೆ? ಅಷ್ಟೇ ಜೀವನ. ಬೆಳೆದ್ಮೇಲೆ ಏನು ಇಷ್ಟ ಆಗಲ್ಲ. ಆ ವಯಸ್ಸು ಮತ್ತೆ ಬರೋದು ಇಲ್ಲ. ಇರೋದೇ ಒಂದು ಲೈಫ್, ಏನು ಮಾಡೋಕ್ಕಾಗಲ್ಲ. ನಂಗೆ ಬಿಡು ಬಿಸಿಲು ತೆಗಿರಿ, ಬಾರ ಮುಂದೆ ಹಾಕ್ಬಿಡಿ ಕಿಟಕಿಗಳು ತೆಗೆ. ಹಿಂದೆ ಮುಂದೆ ನೋಡು. ಮುಂದೆ ಬಾರ ಯಾಕ್ರಿ ಗೈಸ್ ನಾನು ಹಿಂದೆ ಮಲ್ಕೊಬೇಕು ಗೈಸ್, ಅದಕ್ಕೆ ಹಿಂದೆ ಬರ್ತೀನಿ ಬಂದ್ಬಿಟ್ಟಿದ್ದೆ ಏನು ಗಾಬರಿ ಮಾಡಿತ್ತು ಅವರು. ಏನು ಸುಪ್ರಿಯಾ ಲೇ ಬಾಳ ರಂಜಾಗ ಅದು ನಾಲ್ಕದು ಇಲ್ಲಿಂದ ಆಕೆ ನನ್ಗೆ ಗೊತ್ತಿಲ್ಲ. ಚಿಕ್ಕಲ್ ಸ್ವಾಮಿ ಅಲ್ಲ ಇದಾ ನೀ ಬಾರಲ್ಲೇ ಬೇಡ. ಕೊನೆಗೂ ಹಿಂದೆ ಬಂದ್ಬಿಟ್ಟೆ. ಹಿಂಗೆ ನಿಮ್ಗೇನೋ ಅಂತ ತೋರಿಸ್ತೀನಿ ನೋಡಿ. ನಾವಿವಾಗ ಕುಣಿಗಲ್ ದೇವಸ್ಥಾನಗಳಿದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ. ಇದು ಲಾಸ್ಟು ಗೈಸ್ ಇವತ್ತಿಗೆ. ಇದಾದ್ಮೇಲೆ ಡೈರೆಕ್ಟ್ ಬೆಂಗಳೂರು. ಇಲ್ಲಿಗೆ ಈ ವಿಡಿಯೋನ ನಾವು ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.